ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತ. ಈ ದಿನ ಮತ್ತೊಂದು ಕತೆ ನಿಮ್ಮ ಜೊತೆ. ಇವತ್ತು ನಾನು ಯಾವ ವಿಚಾರ ಮಾತಾಡೋಕೊಟ್ಟಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನೀವು ಕೊನೆವರೆಗೂ ಈ ವಿಡಿಯೋ ನೋಡಲೇಬೇಕು ಅಲ್ವಾ? ನೋಡ್ತೀರಾ ಅಂತ ನನಗೆ ಗೊತ್ತು. ಯಾಕೆಂದರೆ ನಾನು ದಿನ ಡಿಫ್ರೆಂಟ್ ಆಗಿರೋ ವಿಚಾರದ ಬಗ್ಗೆನೇ ಮಾತಾಡ್ತಾ ಇರ್ತೀನಿ. ಸೊ ನೀವು ನೋಡ್ತೀರಾ ಅಂತ ನನಗೆ ಗೊತ್ತು. ಓಕೆ, ಈಗ ಕೆಲವೊಂದು ಕ್ವಶನ್ಸ್ನ ನಮಗೆ ನಾವೇ ಮಾಡ್ಕೊಳ್ಳೋಣ. ಓಕೆನಾ? ನಾವು ಯಾವತ್ತಾದರೂ ಬೇರೊಬ್ಬರ ಬಗ್ಗೆ ಅವ್ರ ಹಿಂದಗಡೆ ಮಾತಾಡ್ತಾ ಇರ್ತೀವಲ್ವಾ? ಮಾತಾಡಿರ್ತೀವಿ. ಓಕೆ, ಯಾರೊಬ್ಬರ ಬಗ್ಗೆನಾದರೂ ನಾವು ಜಡ್ಜ್ಮೆಂಟಲ್ ಕ್ಯಾರೆಕ್ಟರ್ ಇದೆಯಾ ನಮಗೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಅಂದರೆ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಅವ್ರನ್ನ ಜಡ್ಜ್ ಮಾಡಿಬಿಡ್ತೀವಿ. ಇವ್ರು ಇದೇ ರೀತಿ ಅಂತ ಜಡ್ಜ್ ಮಾಡೋ ಕ್ಯಾರೆಕ್ಟ್ರು ನಮಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ. ಅದೇ ಥರ ಯಾವುದಾದ್ರೂ ವ್ಯಕ್ತಿ ತಗೊಂಡ್ಬಿಟ್ಟು ಅವ್ರ ಬಗ್ಗೆ ಕಾಮಿಡಿಯಾಗಿ ಮಾತಾಡ್ತೀವ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಬೇಡ, ಡೈರೆಕ್ಟಾಗೇ ಆಗಲಿ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಮಾಡ್ತಿರೋದು ಇಷ್ಟ ಆಗ್ತಿಲ್ಲ ನಮಗೆ ಅಂತ ಅಂದರೆ ಆ ವ್ಯಕ್ತಿ ಬಗ್ಗೆ ಇರಿಟೇಷನ್ ಮಾಡ್ಕೊತೀವ, ಅವ್ರ ಎದುರಿಗೆ ಆಗಲಿ ಇರಿಟೇಷನ್ ಮಾಡ್ಕೊತೀವ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟನ್ನೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಅನಿಸಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ನಾನು ಹೊರಟಿರೋ ಕಥೆಯಲ್ಲಿ ಇವೆಲ್ಲದ್ದು ಸರಿನಾ ತಪ್ಪಾ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ನಾನೇ ಅದೇನು ಹೇಳ್ತಾ ಇಲ್ಲ, ಸರಿ ತಪ್ಪು ಅನ್ನೋದು ನಾನು ಹೇಳ್ತಾ ಇಲ್ಲ. ಬಟ್ ಈ ಕತೆ ಕೇಳಿದ ಮೇಲೆ ನಿಮ್ಮ ಮನಸ್ಸಿಗೆ ಇದು ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಅಂತ ನೀವೇ ಡಿಸೈಡ್ ಮಾಡಿ ನಿಮ್ಗೆ ಅನಿಸ್ತಂಗೆ ನೀವು ಮಾಡ್ಬೋದು. ಸರಿನಾ? ಓಕೆ, ಈಗ ಕತೆ ಶುರು ಮಾಡೋಣ. ಸ್ವಲ್ಪ ನೆಗೆಟಿವ್ ಮಾತಾಡ್ಕೊತಾ ಇದ್ವಿ. ನೆಗೆಟಿವ್ ಆಗಿ ಅಂದರೆ ಸ್ವಲ್ಪ ಕಾಮಿಡಿ ಮಿಕ್ಸ್ ಆಗಿತ್ತು ಅದರಲ್ಲಿ. ಅವ್ರ ಬಗ್ಗೆ ಕಾಮಿಡಿಯಾಗಿ ಮಾತಾಡ್ತಾ ಇದ್ವಿ, ಜೊತೆಯಲ್ಲಿ ನೆಗೆಟಿವಿಟಿನೂ ಇತ್ತು ಅದರಲ್ಲಿ. ನಾವು ಮಾತಾಡೋದ್ರಲ್ಲಿ ಎಲ್ಲ ಸೇರಿತ್ತು. ಸೊ ಮಾತಾಡ್ತಾ ಇದ್ವಿ. ಮಾತಾಡ್ಬೇಕಾದ್ರೆ ನಮ್ಮಪ್ಪ ಅದನ್ನು ಗಮನಿಸಿ ನಮ್ಮಪ್ಪ ಬಂದ್ಬಿಟ್ಟು ಕೇಳಿದ್ರು, ಏನು ಮಾತಾಡ್ತಾ ಇದ್ದೀರಾ, ಏನಾಯಿತು, ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ ಅಂತ ಅಂದರು. ನಾವು ನಮ್ಮ ಅಪ್ಪಂಗೆ ಏನೇನೋ ಹೇಳಿದ್ವಿ. ಅಪ್ಪ ಅವ್ರಿಗೆ ಹಿಂಗೆಲ್ಲ ಮಾಡ್ತಾರೆ ಅಂತ ಏನೇನೋ ಅವ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಕಾಮಿಡಿಯಾಗಿ ನಾವೇನೇನು ಮಾತಾಡ್ತೀವೋ ಅದನ್ನೆಲ್ಲ ನಮ್ಮ ಅಪ್ಪಂಗೆ ಹೇಳಿದ್ವಿ. ನಮ್ಮಪ್ಪ ಕೇಳಿಸ್ಕೊಂಡು ಸರಿ ಆಯಿತು, ಸಾಕು ನಿಲ್ಲಿಸಿ, ಈಗ ನಿಮ್ಮಿಬ್ಬರಿಗೂ ಒಂದು ಕತೆ ಹೇಳ್ತೀನಿ ಕೇಳಿ ಅಂತ ಹೇಳಿದ್ರು. ಸರಿ ಆಯ್ತಪ್ಪ ಹೇಳು ಅಂತ ನಾವು ಖುಷಿಯಾಗಿ ಕುತ್ಕೊಂಡ್ವಿ. ನಮ್ಮಪ್ಪ ಕತೆ ಹೇಳೋದಕ್ಕೆ ಶುರು ಮಾಡಿದ್ವಿ. ಕತೆ ಒಂದು ಟ್ರೈನಿಂದ ಶುರು ಆಗುತ್ತೆ. ಒಬ್ಬ ಮಗಳು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ. ಮಗಳಿಗೆ 23 ವರ್ಷ ಆಗಿರುತ್ತಾರೆ. ಇಬ್ಬರು ಟ್ರೈನಲ್ಲಿ ಕುತ್ಕೊಂಡು ಹೋಗ್ಬೇಕಾದ್ರೆ ಮಗಳು ಟ್ರೈನ್ ಕಿಟಕಿಯಿಂದ ನೋಡಿ ಎಲ್ಲನೂ ಕೇಳ್ತಾ ಇರ್ತಾಳೆ, ಕ್ವಶನ್ ಮಾಡ್ತಾ ಇರ್ತಾಳೆ. ಅಪ್ಪ ಅಲ್ಲಿ ಇದೆಯಲ್ಲ ಅದೇನು ಅಂತ ಕೇಳ್ತಾಳೆ. ಅವರಪ್ಪ ಹೇಳ್ತಾರೆ, ಅದು ಗಿಡ ಮರಗಳಮ್ಮ ಅಂತಾರೆ. ಅವಳು ಇನ್ನೊಂದು ಕಡೆ ಕೈ ತೋರಿಸಿ ಕೇಳ್ತಾಳೆ, ಅಪ್ಪ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇನು ಅಂತ ಕೇಳ್ತಾಳೆ. ಆವಾಗ ಅದು ಬೆಟ್ಟ ಗುಡ್ಡಗಳಮ್ಮ ಅಂತ ಅವರಪ್ಪ ಹೇಳ್ತಾರೆ. ನೆಕ್ಸ್ಟು, ಅಪ್ಪ ಅಲ್ಲಿ ಹಾರಾಡ್ತಾ ಇದೆಯಲ್ಲ ಅದೇನು ಅಂತ ಕೇಳ್ತಾಳೆ. ಅವರು ಹೇಳ್ತಾನೆ ಹೋಗ್ತಾರೆ, ಅದು ಹಕ್ಕಿ ಪಕ್ಷಿಗಳಮ್ಮ ಅಂತ ಎಲ್ಲ. ಇದನ್ನು ಎದುರು ಸೀಟಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ಗಮನಿಸ್ಬಿಟ್ಟು, ಈ ಹುಡುಗಿಗೆ ಇಷ್ಟೊಂದು ಏಜ್ ಆಗಿದೆ, ಯಾಕೆ ಹುಡುಗಿಗೆ ಸ್ವಲ್ಪ ಮ್ಯಾನಸ್ ಇಲ್ವಾ, ಇದು ಅರ್ಥ ಆಗ್ತಿಲ್ವಾ ಹುಡುಗಿಗೆ, ಹಿಂಗೆಲ್ಲ ಕೇಳ್ತಾ ಇದೆ, ಒಳ್ಳೆ ಚೈಲ್ಡಿಶ್ ಆಗೆಲ್ಲ ಆಡ್ತಾ ಇದೆ ಅಂತ ಅನಿಸ್ಬಿಟ್ಟು ಕೇಳ್ತಾನೆ, ಇಷ್ಟೊಂದು ಏಜ್ ಆಗಿದೆ, ಈ ಹುಡುಗಿ ಯಾಕೆಲ್ಲ ಈ ಥರ ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಕೇಳಿದಾಗ ಅವರಪ್ಪ ಹೇಳ್ತಾನೆ. ಅವರಪ್ಪ ನಗ್ಬಿಟ್ಟು ಹೇಳ್ತಾನೆ, ನನ್ನ ಮಗಳಿಗೆ 23 ವರ್ಷನೇ ಇರಬಹುದು, ಆದರೆ ನನ್ನ ಮಗಳು ಜಗತ್ತು ನೋಡ್ತಾ ಇರೋದು ಫಸ್ಟ್ ಟೈಮ್ ಅಂತ ಹೇಳ್ತಾನೆ. ಈ ವ್ಯಕ್ತಿಗೆ ಸ್ವಲ್ಪ ಡೌಟ್ ಬರುತ್ತೆ, ಏನು ನೀವು ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಅವರಪ್ಪ ಹೇಳ್ತಾನೆ, ನನ್ನ ಮಗಳು 3 ವರ್ಷ ಇದ್ದಾಗ ಅವ್ಳಿಗೆ ಆಕ್ಸಿಡೆಂಟ್ ಆಗಿ ಕಣ್ಣು ಹೋಗ್ಬಿಟ್ಟಿತ್ತು. ಮೊನ್ನೆ ಆಪ್ರೇಷನ್ ಆಗಿದೆ. ಅವಳಿಗೆ ದೃಷ್ಟಿ ಬಂದು 3 ದಿವಸ ಆಗಿದೆ. ಸೊ ಅವಳು ನೋಡಿದ್ದೆಲ್ಲನೂ ಕೇಳಿ ತಿಳ್ಕೊತಾ ಇದ್ದಾಳೆ. ಅವಳು ಖುಷಿಗೆ ಪಾರೇ ಇಲ್ಲ, ಅದಕ್ಕೆ ಈ ಥರ ಆಡ್ತಾ ಇದ್ದಾಳೆ ಅಂತ ಅವರಪ್ಪ ಹೇಳ್ತಾರೆ. ಆವಾಗ ಆ ವ್ಯಕ್ತಿಗೆ ಸ್ವಲ್ಪ ತನಗೆ ನಾಚಿಕೆ ಆದಂಗೆ ಫೀಲ್ ಆಗಿ, ಹೌದಾ ಸರಿ ಕ್ಷಮಿಸಿ ನನ್ನ ಅಂತ ಕೇಳಿಬಿಟ್ಟು ಸುಮ್ಮನೆ ಕೂತ್ಕೊತಾನೆ. ನಮ್ಮಪ್ಪ ಇದು ಕತೆ ಹೇಳಿದ್ವಿ. ನಮಗೆ ಕೇಳಿದ್ರು, ನಿಮ್ಗೇನು ಅರ್ಥ ಆಯ್ತು ಈ ಕಥೆಯಿಂದ ಅಂತ ಕೇಳಿದ್ರು. ನಾವು ಬಿಟ್ಟಪ್ಪ ಆ ವ್ಯಕ್ತಿ ಸುಮ್ಮನೆ ಇರಬೇಕಾಗಿತ್ತ, ಅವ್ರಿಗೇನಾದರೂ ತೊಂದರೆ ಮಾಡ್ತಿತ್ತ, ಅವ್ರಿಗೆ
ವೇಸ್ಟ್ ಮಾಡ್ಕೋಬೇಡಿ, ನಿಮ್ಮ ಟೈಮ್ನೂ ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳಿ ನಮ್ಮಪ್ಪ ಎದ್ದೋದ್ರು. ನನಗೂ ನನ್ನ ತಂಗಿಗೂ ಮುಖ ನೋಡಿಕೊಂಡು ಅಪ್ಪ ನಾನು ಇನ್ಯಾವತ್ತೂ ಏನು ಮಾತಾಡಬಾರ್ದಪ್ಪ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಇಷ್ಟ ಆಗಿತ್ತು ನಮ್ಮಪ್ಪ ಅವತ್ತು ನಮಗೆ ಹೇಳಿದ ಕತೆ. ನಮ್ಮಪ್ಪ ನಮಗೆ ಡೈರೆಕ್ಟಾಗಿ ಏನು ಹೇಳೋದಕ್ಕಾಗ್ದಲೇ ಶಾಲ್ ಸುತ್ಕೊಂಡು ಹೊಡಿತಾರೆ ಅಂತಾರಲ್ಲ, ಹಂಗೆ ಹೊಡೆದಿದ್ರು ಅವತ್ತು. ಆದರೆ ಈ ಮಾರಲ್ ಮಾತ್ರ ಖಂಡಿತ ಸತ್ಯ ಅಲ್ವಾ? ಕಥೆಯಲ್ಲಿರೋ ಮಾರಲ್ಲು ಸತ್ಯನೇ, ನಮ್ಮಪ್ಪ ಹೆಂಗೆ ಹೇಳಿದ್ರು ಸತ್ಯನೇ. ಈ ಮಾರಲ್ನ ನಾವು ನಮ್ಮ ಲೈಫ್ಗೂ ಅಳವಡಿಸ್ಕೋಬೇಕಾಗುತ್ತೆ ಅನ್ನೋದು ನನ್ನ ಒಪಿನಿಯನು. ಹೌದು, ನಾವು ಮಾತಾಡ್ದಲೇ ಅಂತೂ ಇರಲ್ಲ, ಮಾತಾಡ್ತೀವಿ. ಯಾವ ಬಗ್ಗೆನಾದರೂ ಒಂದು ಚಿಕ್ಕ ವಿಚಾರನಾದರೂ ಚಿಕ್ಕ ಸಂದರ್ಭದಲ್ಲಾದರೂ ಮಾತಾಡಿರ್ತೀವಿ. ಹಂಗಂತ ಎಲ್ಲನೂ ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನಮ್ಮಿಂದ ಆದರೆ ಒಳ್ಳೆಯದನ್ನು ಮಾತಾಡೋಣ, ಒಳ್ಳೆಯದನ್ನು ಒಬ್ಬರಿಂದ ಒಬ್ರಿಗೆ ಹೇಳೋಣ. ಆದರೆ ಕೆಟ್ಟದ್ದು ಮಾಡೋದಕ್ಕೆ ಅವ್ರಿಗೇನೋ ಒಂದು ರೀಸನ್ ಇದ್ದೇ ಇರುತ್ತೆ. ಈಗ ನನ್ನ ಲೈಫ್ ತಗೊಂಡ್ರೆ ನಾನೇನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ನಾನು ಏನೇ ಮಾಡೋದಕ್ಕಾದರೂ ನಾನೊಂದು ರೀಸನ್ ಕೊಡ್ತೀನಿ ತಾನೇ. ಕೊಲೆಗಾರ ಒಬ್ಬ ಕೊಲೆ ಮಾಡಬೇಕು ಅಂತ ಅಂದರೆ ಅವನಿಗೆ ಅವನದೇ ಆದ ರೀಸನ್ ಇದ್ದೇ ಇರುತ್ತೆ ಮಾಡೋದಕ್ಕೆ ಅಲ್ವಾ? ಹಂಗಂತ ಅವ್ನು ಕೊಲೆ ಮಾಡ್ದ ಅಂತ ಹೇಳೋದು ಸರಿ ಅಂತ ಹೇಳ್ತಾ ಇಲ್ಲ. ಎಲ್ರಿಗೂ ಅವ್ರವ್ರದ್ದು ರೀಸನ್ ಇರುತ್ತೆ. ಹಂಗಂತ ನಾವು ಬೇಗ ಜಡ್ಜ್ ಮಾಡೋದು ಬೇಡ, ಈ ವ್ಯಕ್ತಿ ಹೀಗೆ ಅಂತ ಜಡ್ಜ್ ಮಾಡೋದು ಬೇಡ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಈ ಕಥೆನ ನಾನು ನೆನೆಸ್ಕೊಳ್ತಾ ಇರ್ತೀನಿ. ಯಾರ ಬಗ್ಗೆನಾದರೂ ಏನಾದರೂ ಮಾತಾಡಬೇಕಾದ್ರೆ, ಯಾರನ್ನಾದರೂ ಕಾಮಿಡಿಯಾಗಿ ಗೇಲಿ ಮಾಡಬೇಕಾದ್ರೆ ಅವಾಗವಾಗ ನೆನೆಸ್ಕೊತಾ ಇರ್ತೀನಿ. ನಾನು ಮಾಡ್ತೀನಿ, ನಾನು ಕೆಲವೊಂದು ಟೈಮು ಮಾತಾಡ್ತೀನಿ, ಬೇರೆಯವ್ರ ಬಗ್ಗೆ ಎಲ್ಲ ಮಾಡ್ತೀನಿ. ಹಂಗಂತ ಅದೇ ಕೆಲಸ ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಉದ್ದೇಶ. ಇಲ್ಲಿ ಯಾರೂ ಪರ್ಫೆಕ್ಟಾಗಿರೋದು ಅಂತ ಅಂದರೆ ನಾವು ಮತ್ತೆ ಆ ವಿಚಾರನ ಕಲಿದಲೇ ಅದನ್ನು ಟಚ್ ಮಾಡ್ದಲೇ ಇರೋದು ಅಂತ ಅರ್ಥ. ಇಲ್ಲಿ ಯಾರೂ ಪರ್ಫೆಕ್ಟಾಗಿಲ್ಲ. ಎಲ್ಲರೂ ಪರ್ಫೆಕ್ಟಾಗಿದ್ದೀವಿ ಅಂತ ಅಂದ್ಕೊಳ್ತೀವಷ್ಟೇ. ಬಟ್ ಪರ್ಫೆಕ್ಟಾಗಿದ್ದೀವಿ ಅಂದರೆ ನಾವು ಮತ್ತೆ ಆ ವಿಚಾರ ಟಚ್ ಮಾಡೋದಕ್ಕೆ ಹೋಗಲ್ಲ ಅಲ್ವಾ? ಹಂಗೆ ಇವಾಗ ನಾನು ಫುಲ್ ನಮ್ಮಪ್ಪ ಕತೆ ಹೇಳ್ಬಿಟ್ಟು ನಾನು ಫುಲ್ ಪರ್ಫೆಕ್ಟಾಗಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಅವತ್ತು ಈ ಕತೆ ಹೇಳಿದ ಮೇಲೆ ತಿಳ್ಕೊಂಡೆ. ಈಗ ನನಗೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ಬಂದಾಗ ನಾನು ಯೋಚನೆ ಮಾಡ್ತೀನಿ, ನಾನು ಮಾಡ್ತಾಯಿದ್ದೆ ಸರಿನಾ ಅಂತ. ಬಟ್ ಅದನ್ನು ಪ್ರಶ್ನೆ ಮಾಡ್ಕೋಬೇಕಷ್ಟೇ ನಮ್ಮನ್ನು ನಾವು ಮಾಡ್ತಾಯಿದ್ದೆ ಸರಿನಾ ತಪ್ಪಾ ಅಂತ ನಮ್ಮ ಪ್ರಶ್ನೆ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ಮೇನು. ನಾವೇನು ಮಾಡ್ತಾಯಿದ್ದೀವಿ ಅನ್ನೋ ಅರಿವು ನಮಗೆ ಬಂದರೆ ಅದಕ್ಕಿಂತ ದೊಡ್ಡ ಪಾಠ ಇಲ್ಲಿ ಇನ್ನೇನೂ ಇಲ್ಲ. ಅದು ನನ್ನ ಉದ್ದೇಶ. ಸೊ ಈ ಕಥೆನ ಶೇರ್ ಮಾಡಬೇಕು ನಿಮಗೆ ಅಂತ ಅನಿಸ್ತು. ಸೊ ಶೇರ್ ಮಾಡಿದ್ದೀನಿ. ನಾವು ಬೇರೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಅರಿವಿನಿಂದ ಮಾತಾಡೋಣ. ಜೊತೆಲಿ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಕಾಮಿಡಿಯಾಗಿ ಎಷ್ಟೋ ಹತ್ರ ಮಾತಾಡಿರ್ತೀವಿ. ಅಂದರೆ ಒಬ್ಬ ವ್ಯಕ್ತಿನ ಕಾಮಿಡಿಯಾಗಿ ತೊಗೊಬಿಟ್ಟು ಅವನ್ನ ಕಾಮಿಡಿ ವಸ್ತು ಮಾಡ್ಕೊಂಡು ಮಾತಾಡಿರ್ತೀವಿ ಅಲ್ವಾ? ಹಂಗೆ ಮಾಡೋದು ಆ ವ್ಯಕ್ತಿಗೆ ಎಷ್ಟು ಹರ್ಟ್ ಮಾಡ್ತಿರುತ್ತೆ ಅಂತ ನಾವು ಯೋಚನೆ ಮಾಡಿರಲ್ಲ. ಆ ಥರ ಆ ವ್ಯಕ್ತಿಗೆ ಹರ್ಟ್ ಆಗ್ತಿದೆ ಅನ್ನೋದಾದರೆ ನಾವು ಆ ಕಾಮಿಡಿ ಮಾಡೋದೇ ಬೇಡ, ಆ ವಿಚಾರ ಬೇಡವೇ ಬೇಡ. ಬೇರೆ ಎಷ್ಟೋ ವಿಚಾರಗಳಿದ್ದಾವಲ್ವ ನಮಗೆ ಮಾತಾಡೋಕ್ಕೆ. ಇವಾಗ ಗ್ರೂಪ್ ಸೇರಿದ್ದಾಗ ಫ್ರೆಂಡ್ಸಲ್ಲೇ ಆಗಲಿ, ಎಷ್ಟೋ ಫ್ರೆಂಡ್ಸ್ ಮಧ್ಯೆ ನಾವು ಹಂಗೆ ಒಬ್ಬ ವ್ಯಕ್ತಿನ ಚೂಸ್ ಮಾಡ್ಕೊಬಿಟ್ಟು ಅವನು ಕಾಮಿಡಿಯಾಗಿ ಮಾಡೋದು, ಅವ್ನು ಮಾತಾಡೋದನ್ನ ಕಾಮಿಡಿಯಾಗಿ ಮಿಮಿಕ್ ಮಾಡೋದು, ಏನೇನೋ ಮಾಡ್ತೀವಿ. ಆದರೆ ಆ ವ್ಯಕ್ತಿಗೆ ಅದೆಷ್ಟು ಅವ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ನಾವು ಯಾರೂ ಯೋಚಿಸೋದೇ ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಎಂಜಾಯ್ ಮಾಡೋಣ, ಬೇಡ ಅಂತಲ್ಲ, ಎಂಜಾಯ್ ಮಾಡಿಕೊಂಡು ಎಲ್ಲಿ ಎಷ್ಟನ್ನು ಮಾಡಬೇಕು, ಎಷ್ಟರ ಮಟ್ಟಿಗಿರಬೇಕು ನಾವು ಆಡ್ತಾ ಇರೋವಂಥ ಮಾತುಗಳು, ಎಷ್ಟರ ಮಟ್ಟಿಗಿರಬೇಕು ನಾವು ಮಾಡ್ತಾ ಇರೋವಂಥ ಬಿಹೇವಿಯರು ಅಂತ ಎಲ್ಲ ನೋಡಿಕೊಂಡು ಒಂದು ಚಿಕ್ಕ ಬೌಂಡ್ರಿ ಹಾಕ್ಕೊಂಡು ಮಾಡೋಣ ಅನ್ನೋದು ಅಷ್ಟೇ ಈ ಕಥೆ ಉದ್ದೇಶ. ಈಗಿನ ದಿನಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಪೋಸ್ಟ್ ನೋಡಿ ಅಥವಾ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಮಾತು ಹೇಳಿರ್ತಾನೆ, ಆ ಮಾತು ನೋಡೇ ಆ ವ್ಯಕ್ತಿ ಇಡೀ ಜೀವನನೇ ನಾವು ಡಿಸೈಡ್ ಮಾಡಿಬಿಡ್ತೀವಿ. ಈ ವ್ಯಕ್ತಿ ಮಾಡರ್ನ್ ಡ್ರೆಸ್ ಹಾಕಿದ್ದಾನೆ, ಇಲ್ಲ ಈ ಹುಡುಗಿ ಮಾಡರ್ನ್ ಡ್ರೆಸ್ ಹಾಕಿದ್ದಾಳೆ, ಇವಳು ಹಿಂಗೆ ಅಂತ ಎಷ್ಟು ಜಡ್ಜ್ಮೆಂಟಲ್ಲಿ ಆಗಿದ್ದೀವಿ ನಾವು ಅಂದರೆ ಅಷ್ಟು ಜಡ್ಜ್ಮೆಂಟ್ ಆಗಿದ್ದೀವಿ. ಅವ್ರ ಲೈಫಲ್ಲಿ ಎಷ್ಟೋ ಒಂದು ಸ್ವಲ್ಪ ಕ್ಷಣದ್ದು ಒಂದೇ ಒಂದು ಕ್ಷಣ ಅಥವಾ ಸ್ವಲ್ಪ ಕ್ಷಣಗಳದ ತುಣುಕುಗಳನ್ನ ತಂದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಬಟ್ ನಾವು ಅದೇ ಸತ್ಯ ಅಂತ ಮತ್ತು ಇನ್ನೂ ಒಂದು ಎಷ್ಟೋ ಜನ ನಾವು ಕಾರ್ ತೊಗೊಂಡ್ವಿ, ನಾವು ಬಗಳೆ ತೊಗೊಂಡ್ವಿ ಅನ್ನೋ ವಿಚಾರಗಳನ್ನೂ ಹಾಕ್ತಾರೆ. ಅದನ್ನೆಲ್ಲ ನೋಡಿ ನಮ್ಮ ಮನಸ್ಸಿಗೆ ನಾವು ಹರ್ಟ್ ಮಾಡ್ಕೊಳ್ತೀವಿ. ಮತ್ತು ಯಾವ್ದಾದ್ರು ಒಂದು ವಿಚಾರ ಸಿಕ್ಬಿಟ್ರೆ ಅದ್ರ ಸುತ್ತ ಒಂದು ಫಿಲಮ್ ಸ್ಟೋರಿ ಕಟ್ಬಿಡ್ತೀವಿ. ನಾವೆಲ್ಲ ಫಿಲಮ್ ಮೇಕರ್ಸೇ ಗ್ಯಾರಂಟಿ.
ತುಂಬ ಸ್ಟೋರಿ ಕೇಳ್ತೀವಿ. ಒಂದು ವಸ್ತು ಸಿಕ್ಕಿದ್ರೆ ಸಾಕು, ಆ ವಸ್ತು ಸುತ್ತ ಸ್ಟೋರಿ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ. ಯಾರಾದರೂ ಒಂದು ಮಾತಂದರೆ, ಓ ಈ ವ್ಯಕ್ತಿ ಯಾಕೆ ಈ ಮಾತಂತ ಇದ್ದಾನೆ, ಓ ನಾನು ಹಿಂಗೆ ಅಂದಿದ್ನಾ, ಓ ಹಿಂಗಾಯ್ತಾ, ಓ ಈ ವ್ಯಕ್ತಿ ಇದಕ್ಕೆ ಅಂತ ಇದ್ದಾನೆ. ಆ ಮಾತು ಸುಮ್ಮನೆ ಮಾತಾಗಂತೂ ನಾವು ತಗೊಳ್ಳಲ್ಲ, ನಾವೇ ಅದ್ರ ಸುತ್ತ ಒಂದು ಫಿಲಮ್ ಸ್ಟೋರಿನೇ ಕ್ರಿಯೇಟ್ ಮಾಡಿರ್ತೀವಿ. ನಾವು ಸ್ಟೋರಿ ಕ್ರಿಯೇಟ್ ಮಾಡೋದ್ರಲ್ಲಿ ನಾವೆಲ್ಲರೂ ತುಂಬ ಎಕ್ಸ್ಪರ್ಟು. ಖಂಡಿತ ಎಲ್ಲರೂ ನಾವು ಮಾಡಿರ್ತೀವಿ. ಅದನ್ನು ಅದು ಯಾವ ರೀತಿ ಅವ್ರು ಹೇಳ್ತಿದ್ದಾರೋ ಅದೇ ರೀತಿ ತಗೊಂಡು ನಾವು ಯಾವ ರೀತಿ ಹೇಳ್ಬೇಕೋ ಅದೇ ರೀತಿ ಹೇಳಿದರೆ ಅಲ್ಲಿ ಖಂಡಿತವಾಗ್ಲೂ ಯಾವ ಪ್ರಾಬ್ಲಮ್ಸು ಬರಲ್ಲ. ಆದರೆ ನಮಗೆ ನಾವೇ ಎಷ್ಟೋನ್ನ ನಮ್ಮ ತಲೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡೆ ನಮ್ಮ ಲೈಫ್ಗೆ ಎಷ್ಟೋ ಪ್ರಾಬ್ಲಮ್ಸ್ನ ಇನ್ವೈಟ್ ಮಾಡ್ಕೊತಾ ಇರ್ತೀವಿ. ಸೊ ಅವೆಲ್ಲನೂ ಒಂದು ಸ್ವಲ್ಪ ಅರಿವಿನಿಂದ ನಾವು ಮಾಡೋಣ ಅಂತ ಹೇಳ್ತಾ ಈ ಕತೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಹಾಗಂತ ಕೊನೆದಾಗ ಬಂದ್ಬಿಟ್ಟು ಓಕೆ ಯಾವ ನಮ್ಮ ಎದುರುಗಡೆ ಇರೋ ವ್ಯಕ್ತಿ ಏನು ಮಾಡಿದ್ರು ನಾವು ಸಹಿಸ್ಕೊಂಡು ಬಿಡಬೇಕಾ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಆ ಕಥೆಯಲ್ಲಿ ಆ ವ್ಯಕ್ತಿ ಆ ಹುಡುಗಿ ಹಂಗೆ ಮಾಡ್ತಿದ್ದಕ್ಕೆ ಇರಿಟೇಟ್ ಆದ. ಈ ಇರಿಟೇಟ್ ಆಗೋದು ನಮ್ಮಲ್ಲೇ ಇದೆ ಅಲ್ವಾ. ನಾನು ಇರಿಟೇಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಅದು ನನ್ನಲ್ಲಿ ಆಗ್ತಾ ಇರೋದು ಅಲ್ವಾ. ಅದನ್ನು ಬಿಟ್ಬಿಟ್ಟು ಇವಾಗ ಆ ಹುಡುಗಿನ ಯಾರೋ ಒಬ್ಬ ವ್ಯಕ್ತಿ ಬಂದಲ್ಲಿ ಕೊಲೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಸರಿನಾ? ಆವಾಗಲೂ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಂತ ನಿಮ್ಗೆ ಅನಿಸುತ್ತಾ? ನನಗೆ ಈ ಕ್ವಶನ್ ಬಂದಿತ್ತು, ಸೊ ಕೇಳ್ತಾ ಇದ್ದಾರೆ ಅನಿಸುತ್ತಾ? ಆವಾಗಿಲ್ಲ, ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಸಹಾಯ ಮಾಡೋಣ. ಅಲ್ಲಿ ಬೇರೆಯವ್ರ ಲೈಫ್ಗೆ ಯಾಕಪ್ಪ ನಾವು ಹೋಗೋದು, ಬೇಡಪ್ಪ ಅವ್ರ ಪಾಡಿಗೆ ಅವ್ರಿರಲಿ, ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋ ಥರ ಮಾಡೋದು ಬೇಡ. ಯಾವ ಸಂದರ್ಭದಲ್ಲಿ ಬೇರೆಯವ್ರ ವಿಷಯಕ್ಕೆ ನಾವು ಇನ್ವಾಲ್ವ್ ಆಗಬೇಕು, ಯಾವ ಸಂದರ್ಭದಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು ಅನ್ನೋದ್ರ ಮಧ್ಯ ಒಂದು ಚಿಕ್ಕ ಬೌಂಡ್ರಿ ಇದೆ. ಆ ಬೌಂಡ್ರಿನ ಸದಾ ನಾವು ಅದ್ವಲ್ಲಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ನಾವು ನಮ್ಮ ಎನರ್ಜಿನೂ ಸೇವ್ ಮಾಡ್ಕೊತೀವಿ, ನಮ್ಮ ಟೈಮ್ನೂ ಸೇವ್ ಮಾಡ್ಕೊತೀವಿ. ಆ್ಯಂಡ್ ಬೇರೆಯವ್ರ ಬಗ್ಗೆ ತುಂಬ ಪಾಸಿಟಿವ್ ಆಗಿರುತ್ತೆ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ಎಲ್ಲರೂ ಖುಷಿಯಾಗಿರ್ತೀವಿ. ಯಾರ ಬಗ್ಗೆನೂ ನಾವು ಕೆಟ್ಟದನ್ನ ಜಾಸ್ತಿ ತಲೆಗೆ ತುಂಬ್ಕೊಳ್ಳಲ್ಲ. ದೆನ್ ಯಾರ ಬಗ್ಗೆನೂ ಜಡ್ಜ್ ಮಾಡಲ್ಲ. ತುಂಬ ಖುಷಿಯಾಗಿರುತ್ತೆ ಜೀವನ ಅನ್ನೋದು ನನ್ನ ಒಪಿನಿಯನ್ನು. ಹಾಗಂತ ನಾನು ಫುಲ್ ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿ ಸಲ ನಾವೇನಾದರೂ ಮಾಡ್ತಾಯಿದ್ದೀವಿ ಈ ಥರದ ನಮ್ಮ ಎನರ್ಜಿ ವೇಸ್ಟ್ ಆಗೋ ಅಂಥದ್ದನ್ನ ಆ್ಯಂಡ್ ಬೇರೆಯವ್ರಿಗೆ ಹರ್ಟ್ ಆಗೋ ಅಂಥದ್ದನ್ನ ಅಂದಾಗೆಲ್ಲ ದಯವಿಟ್ಟು ಒಂದೇ ಒಂದು ಸಲ ಪಾಸ್ ಕೊಟ್ಬಿಟ್ಟು ಯೋಚನೆ ಮಾಡೋಣ, ಇದು ನಾನು ಮಾಡ್ತಾಯಿದ್ರೆ ಸರಿನಾ, ಇದು ತಪ್ಪ ಅಂತ ಒಂದೇ ಒಂದು ಪಾಸ್ ಕೊಟ್ಬಿಟ್ಟು ಅರಿವಿಗೆ ಬಂದ್ಬಿಟ್ಟು ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡೋಣ ಅನ್ನೋದಷ್ಟೇ ನನ್ನ ಈ ಕತೆ, ನನ್ನ ಈ ಮಾತಿನ ಉದ್ದೇಶ. ಬಿಟ್ಟರೆ ನಾನು ಫುಲ್ ಪರ್ಫೆಕ್ಟ್, ಹಿಂಗೆ ಮಾಡ್ತಿರೋರೆಲ್ಲ ತಪ್ಪು ಅನ್ನೋದಲ್ಲ. ನಂಗೆ ನಮ್ಮಪ್ಪ ಹೇಳಿದ ಕತೆನ ಶೇರ್ ಮಾಡಿಕೊಂಡ್ರೆ ಯಾರಾದರೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಬಹುದು ಅನ್ನೋ ಉದ್ದೇಶದಿಂದ ಈ ಕತೆನ ನಿಮಗೆ ಶೇರ್ ಮಾಡಿದ್ದೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಯಾರಿಗಾದರೂ ಹೆಲ್ಪ್ ಆಗುತ್ತೆ. ಈ ಥರ ಮಾಡೋರು ತುಂಬ ಜನ ನಮ್ಮಲ್ಲೇ ಇದ್ದೀವಲ್ವಾ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಖಂಡಿತ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸದಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ಹೊಸ ಕತೆ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.